ತಿರುವನಂತಪುರಂ ಮತ ಎಣಿಕೆಯಲ್ಲಿ ಬಿಗ್ ಟ್ವಿಸ್ಟ್. ಕೊನೆಯ ಕ್ಷಣದಲ್ಲಿ ಶಶಿ ತರೂರ್ಗೆ ಗೆಲುವು ದಕ್ಕಿದೆ. ಕೊನೆಯ ಕ್ಷಣದಲ್ಲಿ 15,000 ಮತಗಳ ಅಂತರದಿಂದ ಸೋಲನ್ನ ಕಾಣಬೇಕಾಯಿತು ಬಿಜೆಪಿಯ ರಾಜೀವ್ ಚಂದ್ರಶೇಖರ್. ಆರಂಭದಿಂದಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಬಿಜೆಪಿಯ ರಾಜೀವ್ ಚಂದ್ರಶೇಖರ್ ಸಕ್ಸಸ್ ಆಗಿದ್ರು. ಆದ್ರೆ ಕೊನೆಯ ಹಂತದ ಮತ ಎಣಿಕೆಯಲ್ಲಿ ಸೋಲನ್ನ ಕಂಡಿದ್ದಾರೆ ರಾಜೀವ್ ಚಂದ್ರಶೇಖರ್. ಆ ಮೂಲಕ ಶಶಿ ತರೂರ್ ಮತ್ತೊಮ್ಮೆ ಗೆದ್ದು ಬೀಗಿದ್ದಾರೆ ತಿರುವನಂತಪುರಂ ಲೋಕಸಭಾ ಕ್ಷೇತ್ರದಲ್ಲಿ. ಈ ಹಿಂದೆಯೂ ಚುನಾವಣೆಯ ಸಂದರ್ಭದಲ್ಲಿ ಕಳೆದ ಚುನಾವಣೆಯಲ್ಲೂ 3,000 ಮತಗಳಿಂದ ಕೇವಲ 3,000 ಮತಗಳಿಂದ ಗೆಲುವನ್ನ ಕಂಡಿದ್ರು ಶಶಿ ತರೂರ್. ಆದ್ರೆ ಈ ಬಾರಿ 15,000 ಮತಗಳ ಅಂತರದಿಂದ ರಾಜೀವ್ ಚಂದ್ರಶೇಖರ್ ಅವರ ವಿರುದ್ಧ ಅಂತಿಮ ಹಂತದಲ್ಲಿ ಗೆಲುವನ್ನ ದಾಖಲು ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಹೆಚ್ಚು ಕಮ್ಮಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಬಂತಲ್ಲ ರಿಸಲ್ಟ್, ಅದೇ ರೀತಿಯಾದಂತಹ ರಿಸಲ್ಟ್ ತಿರುವನಂತಪುರಂ ಲೋಕಸಭಾ ಕ್ಷೇತ್ರದಲ್ಲಿ. ಇಲ್ಲೂ ಲಾಸ್ಟ್ ಮೊಮೆಂಟ್ ನಲ್ಲಿ ಗೆಲ್ಲುವಲ್ಲಿ ಸಕ್ಸಸ್ ಆದ್ರು ಪಿಸಿ ಮೋಹನ್. ತಿರುವನಂತಪುರಂನಲ್ಲೂ ಲಾಸ್ಟ್ ಮೊಮೆಂಟ್ ನಲ್ಲಿ ಶಶಿ ತರೂರ್ಗೆ ಗೆಲುವು. ಒಂದು ನಿಮಿಷ ಆಯ್ತಣ್ಣ, ಒಂದು ನಿಮಿಷ ಬ್ರದರ್ ಆಗಿ. ಎಲ್ರಿಗೂ ನಮಸ್ಕಾರ. ಎರಡನೇ ಬಾರಿಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಸಂಸತ್ತಿನಲ್ಲಿ ಕರ್ನಾಟಕವನ್ನು ಬೆಂಗಳೂರನ್ನು ಪ್ರತಿನಿಧಿಸುವಂಥ ಅವಕಾಶವನ್ನು ಕ್ಷೇತ್ರದ ಜನ ಮಾಡಿಕೊಟ್ಟಿದ್ದಾರೆ. 2.25 ಲಕ್ಷ ಮತಗಳ ಅಂತರದಿಂದ ಮತ್ತೊಮ್ಮೆ ಆಶೀರ್ವಾದ ಮಾಡಿ ನರೇಂದ್ರ ಮೋದಿ ಅವರನ್ನ ಮತ್ತೆ ದೇಶದ ಪ್ರಧಾನಿಯನ್ನಾಗಿ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಒಕ್ಕೂಟವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು. ಕಳೆದ 10 ವರ್ಷದಿಂದ ನಡೆದಿರುವಂಥ ಅಭಿವೃದ್ಧಿಯ ಕೆಲಸ ದೇಶದಲ್ಲಿ ಮತ್ತೆ ಮುಂದುವರಿಬೇಕು. ಮತ್ತೆ ತೇಜಸ್ವಿ ಸೂರ್ಯ ಕರ್ನಾಟಕದ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಆಶೀರ್ವಾದವನ್ನು ಕ್ಷೇತ್ರದ ಜನ ಮಾಡಿದ್ದಾರೆ. ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರರಿಗೆ ಇಂಥ ದೊಡ್ಡ ಬಹುಮತದಿಂದ ಮತ್ತೊಮ್ಮೆ ಆಯ್ಕೆ ಮಾಡಿರೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಪರವಾಗಿ, ಎಲ್ಲ ನಮ್ಮ ಶಾಸಕರ ಪರವಾಗಿ ನಾನು ಅವರಿಗೆ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಅವರಿಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಲೀಡು ನರೇಂದ್ರ ಮೋದಿ ಅವರ ನೇತೃತ್ವ ದೇಶಕ್ಕೆ ಹೊಸ ಶಕ್ತಿ ಕೊಟ್ಟಿದೆ. ಅವ್ರ ನೇತೃತ್ವದಲ್ಲಿ ಕಳೆದ 5 ವರ್ಷ ಸಂಸದನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಚುನಾವಣೆ ಎಷ್ಟು ಪ್ರಾಮಾಣಿಕವಾಗಿ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿನೇ ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತು ರಾಜ್ಯದಲ್ಲೂ ಒಳ್ಳೆ ರೀತಿ ಚುನಾವಣೆ ಆಗಿದೆ. ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು. ಕಾಂಗ್ರೆಸ್ನ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ತಿರಸ್ಕಾರ ಆಗಿದೆ. ಈ ಭ್ರಷ್ಟ ಕಾಂಗ್ರೆಸ್, ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್, ಎಲ್ಲ ಆಡಳಿತದಲ್ಲಿ ವಿಫಲವಾಗಿರೋ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ. ಕೇವಲ ಜಾತಿ ಆಧಾರಿತವಾಗಿ, ಧರ್ಮ ಆಧಾರಿತವಾಗಿ, ತುಷ್ಟೀಕರಣ ಆಧಾರಿತವಾಗಿ, ಬರೀ ಗ್ಯಾರಂಟಿ ಆಧಾರಿತವಾಗಿ ಇವತ್ತು ಮತಯಾಚನೆಯನ್ನು ಮಾಡಿದಂಥ ಕಾಂಗ್ರೆಸ್ನ ಸಂಪೂರ್ಣವಾಗಿ ಎಲ್ಲ ಭಾಗದಲ್ಲೂ ತಿರಸ್ಕಾರ ಮಾಡಿದ್ದಾರೆ. ಈ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಮೈಸೂರಿನಲ್ಲಿ, ಉಪಮುಖ್ಯಮಂತ್ರಿಗಳಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಟ್ಟಾರೆ ತಿರಸ್ಕಾರ ಆಗಿದೆ. ಮತ್ತು ಮೈತ್ರಿಗೂ ಜನ ಆಶೀರ್ವಾದ ಮಾಡಿದ್ದಾರೆ. JDS ಮತ್ತು BJP ಮೈತ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಒಂದಾಗಿ ಹೋಗಿ ಚೆನ್ನಾಗಿ ಚುನಾವಣೆ ಮಾಡಿದ್ದೀರಾ, ಸಮಾಜ ಪೂರಕವಾಗಿದೆ. ಈ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ತೆಗೆದುಹಾಕಕ್ಕೆ ನೀವು ಒಂದಾಗಿ ಕೆಲಸ ಮಾಡಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. ಬಿಜೆಪಿ ನಾಯಕರು ತಮ್ಮ ಗೆಲುವನ್ನ ಸದ್ಯಕ್ಕೆ ಸಂಭ್ರಮಿಸ್ತಾ ಇದ್ದಾರೆ. ಸೊ ಅವರು ತಾವು ಗೆದ್ದಿರುವ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಎಸ್ ಸರ್, ನೀವು ನಿಖೇತ್ ಸರ್ ಕಂಟಿನ್ಯೂ ಮಾಡ್ಬೇಕು. ಯಾಕಂದ್ರೆ ಇಲ್ಲೂ ಕೂಡ ಅಶ್ವಥ್ ನಾರಾಯಣ ಅವರ ಮಾತನಲ್ಲೂ ಬೆಂಗಳೂರು ಗ್ರಾಮಾಂತರ ಉಲ್ಲೇಖ ಆಗ್ತಾ ಇದೆ. ಅಲ್ಲ, ಒಂದು ನಾವು ಅರ್ಥ ಮಾಡ್ಕೋಬೇಕಿರೋದು ಏನು ಅಂತಂದರೆ, ಇಷ್ಟೊಂದು ಜನ ಗೆದ್ದೋಗಿದ್ರಲ್ಲ ಗಂಡಸರು ಅಂತ ಹೇಳ್ಬಿಟ್ಟು ಎಲ್ಲ ಬಾರಿ ಮಾತಾಡ್ಕೊಂಡು ಕಳೆದ ಚುನಾವಣೆಯಲ್ಲಿ ಒಬ್ಬರೂ ಕೂಡ ಕರ್ನಾಟಕಕ್ಕೆ ಬರಬೇಕಿದ್ದಿದ್ದ ಪಾಲಿನ ಬಗ್ಗೆ ಮಾತನಾಡಲೇ ಇಲ್ಲ. ಬರೀ ಹಿಂದುತ್ವ ಮತ್ತೊಂದು ಈ ಥರ ಜನರನ್ನ ಭ್ರಮೆಗೆ ತಿರುಗಿಸುವಂಥ ರಾಜಕಾರಣ ಮಾತನಾಡಿದ್ರೆ ಹೊರತು ಕರ್ನಾಟಕಕ್ಕೆ ಬರಬೇಕಿದ್ದು ಪಾಲ್ ಕೊಡಿ ಅಂತ ಕೇಳಿದ ಒಬ್ಬ ಗಂಡಸು ಪಾರ್ಲಿಮೆಂಟ್ ಒಳಗಡೆ ಕೂತಿದ್ರೆ ಅದು DK ಸುರೇಶ್ ಅವರು ಮಾತ್ರ. DK ಸುರೇಶ್ ನನ್ನ ಕಣ್ಣಿಗೆ ಹೆಂಗೆ ಕಾಣ್ತಾ ಇದ್ದಾರೆ ಅಂದರೆ, ಹೂತು ಹೋಗ್ತಿದ್ದಂಥ ಚಕ್ರವನ್ನು ರಣಭೂಮಿಯಲ್ಲಿ ಮೇಲೆತ್ತೋದಕ್ಕೆ ಹೋಗಿ ಎದುರುಗಡೆ ಶತ್ರುಗಳ ಷಡ್ಯಂತ್ರಕ್ಕೆ ಬಲಿ ಬಿದ್ದಂಥ ಕರ್ಣನಂತೆ ಕಾಣ್ತಾ ಇದ್ದಾರೆ. ಇವತ್ತು DK ಬಹಳ ಸ್ಪಷ್ಟವಾಗಿ ನೀವು ಗಮನಿಸಬೇಕಿರೋದೇನು ಅಂದರೆ,
ಇವತ್ತು ಡಿ ಕೆ ಸುರೇಶ್ ಅವರನ್ನ ಅವರ ಆ ಒಂದು ಕೂಗು ಇಡೀ ದೇಶದ ಗಮನ ಸೆಳೆದಿತ್ತು. ಇಡೀ ಭಾರತದ 28 ರಾಜ್ಯಗಳಲ್ಲಿರ್ಬೋದಾದಂಥ ಎಲ್ಲರೂ ಕೂಡ ಹಾಗಾದ್ರೆ ನಮ್ಮ ಪಾಲ್ ಎಷ್ಟು ಅಂತ ಕೇಳೋಕೆ ಶುರು ಮಾಡಿದ್ರು. ಡಿ ಕೆ ಸುರೇಶ್ ಅವರು ಎತ್ತಿದಂಥ ಕೂಗು ತಮಿಳ್ನಾಡಿನವ್ರಿಗೆ ಹಾಗಾದ್ರೆ ನಮ್ಮ ಪಾಲ್ ಜಾಸ್ತಿ ಮಾಡಿ ಅಂತ ಕೇಳುವಂಥ ಕೂಗನ್ನು ಕೊಡ್ತು. ಕೇರಳದವ್ರು ನಮ್ಮ ನಂತರ ಡೆಲ್ಲಿಲಿ ಹೋಗಿ ಪ್ರತಿಭಟನೆ ಮಾಡಿದ್ರು. ಇದೆಲ್ಲದಕ್ಕೂ ಕಾರಣ ಆಗಿದ್ದು ಇಡೀ ಕರ್ನಾಟಕ ಸರ್ಕಾರ. ಇಲ್ಲ ನೋಡಿ, ದಕ್ಷಿಣ ಭಾರತ ಬೇರೆ ಮಾಡಬೇಕು ಅಂತ ಡಿ ಕೆ ಸುರೇಶ್ ಅವರು ಹೇಳಿದ್ದಲ್ಲ. ನಮ್ಮ ಹಕ್ಕನ್ನ ನಮ್ಮ ಪಾಲನ್ ಕೊಡಿ, ಮಲ್ತಾಯಿ ಧೋರಣೆ ಮಾಡಬೇಡಿ, ನಾವು ಕೊಟ್ಟಿರೋ ಟ್ಯಾಕ್ಸ್ ನಮಗೆ ವಾಪಸ್ ಕೊಡಿ. ಕೂಡ ಡಿ ಕೆ ಸುರೇಶ್ ಅವರು ಧ್ವನಿ ಎತ್ತಿದ್ರ ಬಗ್ಗೆ ನೀವು ಹೇಳ್ತಾ ಅಲ್ಲ, ಆದ್ರೆ ಇದ್ದೀರಿ. ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅವರ ಸಹೋದರ ಡಿ ಕೆ ಶಿವಕುಮಾರ್ ಅವರು ಒಂದು ಸರ್ವೆ ಮಾಡಿಸ್ತಾರೆ. ಅವರ ಸರ್ವೆ ನೋಡಿ ನೀವು ಕೂಡ ಶಾಕ್ ಒಳಗಾಗ್ತೀರಾ. ಓ, ಇಷ್ಟು ಸ್ಥಾನ ಬರುತ್ತಾ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ. ಬಟ್ ಇಲ್ಲಿ ಫೇಲ್ ಆದ್ರ ಹಾಗಾದ್ರೆ? ನೋಡಿ ಅಮ್ಮ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಏನು ಅಂತಂದರೆ, ನಾನು ಈ ಪರ್ಟಿಕ್ಯುಲರ್ ನಾನು ಮಾತನಾಡ್ತಿರೋದು ಇಲ್ಲಿ ಹೂ ಆಲ್ ಫಾಟ್ ಅಗೇನ್ಸ್ಟ್ ಡಿ ಕೆ ಸುರೇಶ್. ಇಟ್ ಈಸ್ ನಾಟ್ ಮಂಜುನಾಥ್ ಅಂಡ್ ಡಿ ಕೆ ಸುರೇಶ್, ಇಟ್ ಈಸ್ ನರೇಂದ್ರ ಮೋದಿ ಹಿಮ್ಸೆಲ್ಫ್ ಅಂಡ್ ಡಿ ಕೆ ಶಿವಕುಮಾರ್. ಅವರೇ ಹೇಳಿದ್ರು, ನಾನೇ ಮಾತಾಡ್ಸಿದ್ರೆ ಅವ್ರಿಗೆ ಎಲೆಕ್ಷನ್ ಗಿಂತ ಮುಂಚೆ ನಿಮ್ಮ ಎದುರಾಳಿ ಯಾರು ಅಂತ ಕೇಳಿದ್ರೆ ನನ್ಗೆ ಯಾರು ಎದುರಾಳಿ ಕಾಣ್ತಾ ಇಲ್ಲ, ಮೋದಿ ಅವರನ್ನ ಹೊರತುಪಡಿಸಿ. ಹೌದು, ಅದನ್ನೇ ಈ ಕ್ಷಣನೂ ಹೇಳ್ತಾ ಇರೋದು ನಾನು. ಈ ಕ್ಷೇತ್ರದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದವರು ಯಾರು? ಪ್ರಧಾನ ಮಂತ್ರಿ ನರೇಂದ್ರ ಮೋದಿ. ಸೊ ಡಿ ಕೆ ಸುರೇಶ್ ಅವರ ಎದುರುಗಡೆ ಬೇರೆ ಯಾರೇ ನಿಂತು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು he used his fullest might to defeat ಡಿ ಕೆ ಶಿವಕುಮಾರ್. ಒಂದು ಕಡೆ ಡಿ ಕೆ ಶಿವಕುಮಾರ್ ಇವತ್ತು ಕಾಂಗ್ರೆಸ್ಸಿನ ಕೈ ಕಟ್ಟಿದ್ರು. ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಕಾಂಗ್ರೆಸ್ನ ಪಾರ್ಟಿಯ ಫಂಡ್ ಅನ್ನು ಸೀಸ್ ಮಾಡಿಸಿದ್ರು. ಡಿ ಕೆ ಸುರೇಶ್ ಅವರು ಆಚೆ ಬರದೇ ಇರೋ ತರ ನೋಡ್ಕೊಂಡ್ರು. ಆಗಿದೆ ಅಂತ ಹೇಳ್ತೀರಾ ನೀವು? ಬೆಂಗಳೂರು ಗ್ರಾಮಾಂತರದಲ್ಲೂ ಫಂಡ್ ಸೀಸ್ ಆಗಿರುತ್ತೆ ಅಂತ ಹೇಳ್ತೀರಾ? ಖಂಡಿತವಾಗಿಯೂ ನಮ್ಮ ಕಾರ್ಯಕರ್ತರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಮಗೆ ಫ್ರೀಯಾಗಿ ಓಡಾಡೋದು ಕೂಡ ಕಷ್ಟವಾಗಿತ್ತು. ಈ ಎಲ್ಲ ಸವಾಲುಗಳ ನಡುವೆ ಒಂದು ಕ್ಷಣ ಯೋಚನೆ ಮಾಡಿ, ಆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಪ್ಲಸ್ JDS ಪ್ಲಸ್ ದೇವೇಗೌಡರು ಪ್ಲಸ್ ಕುಮಾರಸ್ವಾಮಿ ಪ್ಲಸ್ ನರೇಂದ್ರ ಮೋದಿ ಇವರೆಲ್ಲರೂ ಒಟ್ಟಾಗಿದ್ದು ಒಬ್ಬ ಅಭಿಮನ್ಯುವನ್ನ ಹೊಡೆಯೋದಕ್ಕಾಗಿ. 2019 ಬಿಜೆಪಿ ಮತ್ತೆ ಮೋದಿನ ಬಿಟ್ಟು ನೀವೆಲ್ಲರೂ ಒಂದಾಗಿದ್ರಲ್ವಾ? ಯಾರು? 2019 ಎಲೆಕ್ಷನ್ ಅಲ್ಲಿ ಮೋದಿ ಬಿಜೆಪಿ ಅವ್ರನ್ನ ಹೊರತುಪಡಿಸಿ ನೀವು ಇಲ್ಲೆಲ್ಲ ಒಂದಾಗಿದ್ರಲ್ವಾ? ಇಲ್ಲ, ನೀವು ನೆನ್ಪಿಟ್ಕೊಳ್ಳಿ, 2019ರಲ್ಲಿ ಅವತ್ತು ಮೋದಿ ಅವರು ಮಾಡಿದ ರಾಜಕಾರಣ ಯಾವುದು ಅಂದ್ರೆ ಪುಲ್ವಾಮಾ ಸೈನಿಕರ ಹೆಣವನ್ನು ಇಟ್ಕೊಂಡು ರಾಜಕಾರಣ ಮಾಡಿದ್ರು. ಇಡೀ ದೇಶ ಕಂಡಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಚಂದ್ರಬಾಬು ನಾಯ್ಡು ದೊಡ್ಡ ಮಟ್ಟದ ವಿಕ್ಟರಿಯನ್ನ ಕಂಡವರು. ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ 120ಕ್ಕೂ ಅಧಿಕ ಸೀಟ್ಗಳಲ್ಲಿ ಗೆಲ್ಲುವ ಮೂಲಕ ದೊಡ್ಡ ಮಟ್ಟದ ವಿಕ್ಟರಿ ಬೌನ್ಸ್ ಬ್ಯಾಕ್ ಅನ್ನ ಮಾಡಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಕುಟುಂಬಸ್ಥರ ಮಧ್ಯೆ ಸಂಭ್ರಮವನ್ನ, ಈ ವಿಜಯವನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಕಿಂಗ್ ಆಗಿದ್ದಾರೆ. ಮೇಲ್ಗಡೆ ಕೇಂದ್ರದಲ್ಲಿ ಸರ್ಕಾರವನ್ನ ರಚಿಸುವಂತಹ ವಿಚಾರದಲ್ಲಿ ಕಿಂಗ್ ಮೇಕರ್ ಆಗಿ ಕಾಣಿಸಿಕೊಳ್ತಿದ್ದಾರೆ ಚಂದ್ರಬಾಬು ನಾಯ್ಡು. ಕಳೆದ 5 ವರ್ಷಗಳ ಹಿಂದೆ ಹೀನಾಯ ಸ್ಥಿತಿಗೆ ತಲುಪಿದ್ದಂತಹ ಚಂದ್ರಬಾಬು ನಾಯ್ಡು ಈ ಬಾರಿ ಐತಿಹಾಸಿಕವಾಗಿ ಬೌನ್ಸ್ ಬ್ಯಾಕ್ ಅನ್ನ ಮಾಡಿದ್ದಾರೆ. ಅವರ ನಿವಾಸದಲ್ಲಿ ಆಗ್ತಾ ಇರುವಂತಹ ಆ ಸಂಭ್ರಮವನ್ನ ಗಮನಿಸ್ತಾ ಇದ್ದೀರಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು ಸೋಲೋದಕ್ಕೆ ಯಾವ ಫಾರ್ಮುಲಾ ವರ್ಕೌಟ್ ಆಯ್ತು ಅಂತ ಹೇಳಿ ಬಹುಶಃ ರವಿಚಂದ್ರ ಸರ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಭಾವಿಸ್ತೀನಿ. ಏನು ವರ್ಕೌಟ್ ಆಯ್ತು ಸರ್ ನಿಮ್ಗಲ್ಲಿ? ಮೇಡಮ್, ಡಾಕ್ಟರ್ ಮಂಜುನಾಥ್ ಇವರು ಡಿ ಕೆ ಸುರೇಶ್ ಅವ್ರನ್ನ ಏನು, ಡಿ ಕೆ ಶಿವಕುಮಾರ್ ಏನು ಅಂತ ಈ ಕರ್ನಾಟಕದ ಜನತೆ ಅಲ್ಲ, ಈ ದೇಶದ ಜನತೆಗೆ ಗೊತ್ತು. ಅಂಥದ್ರಲ್ಲಿ ಅವ್ರನ್ನ ಕರ್ಣಂಗೆ, ಅಭಿಮಾನಿಗೆ, ಕರ್ಣಾಂಡ ಅಭಿಮಾನಿ ಅಂದರೆ ಮಹಾಭಾರತದಲ್ಲಿ ಅವ್ರಿಗೆ ಒಂದು ಶ್ರೇಷ್ಠವ ಸ್ಥಾನ ಇದೆ. ಆ ಸ್ಥಾನನ ತಗೊಂಡೋಗಿ ಡಿ ಕೆ ಶಿವಕುಮಾರ್ಗೆ, ಡಿ ಕೆ ಸುರೇಶ್ಗೆ ಹೋಲಿಸ್ತಾ ಇರೋದೇ ತುಂಬ ಒಂದು ಕೆಟ್ಟ ಇದು ಒಂದು ಆಲೋಚನೆ ಅಂತ ನಂಗೆ ಹೇಳುತ್ತಿದೆ. ಯಾಕೆಂದರೆ ಆ ಲೆವೆಲ್ಗೆ ಅವ್ರನ್ನ ಹೋಲಿಸೋದ್ರಲ್ಲಿ ಡಿ ಕೆ ಸುರೇಶ್ ಏನು, ಡಿ ಕೆ ಶಿವಕುಮಾರ್ ಏನು ಅಂದರೆ ಕನಕಪುರದ ಕ್ಷೇತ್ರದ ಜನತೆಗೆ ಗೊತ್ತು. ಅವರು ಕೊಡುವ ಒಂದು ಕಷ್ಟ ಏನು ತೊಂದರೆಗಳು ಕೊಡ್ತಾರೆ, ಅಲ್ಲಿ ಕಾರ್ಯಕರ್ತರುಗಳು ನೋವಿನಿಂದ ಇವತ್ತು ಮಂಜುನಾಥ್ ಅಂತ ಒಬ್ಬ ವ್ಯಕ್ತಿ ಇವತ್ತವರೆಗೂ ಸಿಕ್ಕಿರಲಿಲ್ಲ. ಎಲ್ಲರೂ ನೋಡಿ ಬಿ ಜೆ ಪಿಯವರು ಅವ್ರಿಗೆ ಸರಿ ಸಮಾನವಾದ, ಏಕೆಂದರೆ ಹಣ ಬಲದಲ್ಲಿ ಗೆಲ್ತಾ ಇದ್ರು, ಹಣನ ಇನ್ನೊಂದು ಯಾವುದನ್ನು ಚೆಲ್ಲಿ ಗೆಲ್ತಾ ಇದ್ರು. ಆದರೆ ಇವತ್ತು ಡಾಕ್ಟರ್ ಮಂಜುನಾಥ್ ಅಂತ ಒಬ್ಬ ಹೃದಯವಂತನ ಯಾವಾಗ ತಂದು ಹಾಕಿದ್ರು ಇವರ ಸೋಲು ಖಚಿತ ಅಂತ ಗೊತ್ತಾಗೋಯ್ತು. ಆ ಎಲ್ಲ ಕಾರಣದಿಂದ ಮಂಜುನಾಥ್ ಅವರು ಇವತ್ತು ಏನ್ ಹೇಳ್ತಿದೆ ಇವ್ರೆ, ಒಂದು ಗ್ರಾಮಾಂತರದಲ್ಲಿ ಸರ್ JDSನವರು ಹೋಲ್ ಹಾರ್ಟೆಡ್ಲಿ ಡಾಕ್ಟರ್ CN ಮಂಜುನಾಥ್ ಅವರ ಗೆಲುವಿಗೆ ಅಖಾಡಕ್ಕಿಳಿದು ಶ್ರಮವನ್ನ ಹಾಕಿದ್ದು ಅವರು ಬಹಳ ಒಳ್ಳೆ ವ್ಯಕ್ತಿ ಅನ್ನುವಂಥ ಕಾರಣಕ್ಕಾಗಿನೋ ಅಥವಾ ದೇವೇಗೌಡರ ಅಳಿಯ ಅನ್ನುವಂಥ ಕಾರಣಕ್ಕಾಗಿನೋ? ಇಲ್ಲ ಮೇಡಮ್, ಒಳ್ಳೆಯ ವ್ಯಕ್ತಿ ಅನ್ನೋದು ಮುಖ್ಯ. ಎಲ್ಲ ಜನಕ್ಕೂ ಸ್ಪಂದಿಸ್ತಾರೆ. ಏಕೆ ಡಿ ಕೆ ಸುರೇಶ್ ಜನನ ಸ್ಪಂದಿಸೋಕ್ಕಾಗಲ್ಲ. ಅವ್ರದ್ದೇನಿರೋ ಮನಿ ಮೆಂಟಾಲಿಟಿ, ಅವ್ರಿಗೆ ದುಡ್ಡು ಹಂಚಿ ಓಟ್ ಹಾಕ್ಸ್ಕೊಂಡು ಬರೋ ಅಂಥ ಒಬ್ಬ ವ್ಯಕ್ತಿ ಹೊತ್ತು ಅವರು ಕೆಲಸ ಮಾಡಬೇಕು ಅನ್ನೋ ವ್ಯಕ್ತಿತ್ವ ಇಲ್ಲ. ಆದರೆ ಡಾಕ್ಟರ್ ಮಂಜುನಾಥ್ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಸಾಧನೆ ಮಾಡಿದ್ದಾರೆ, ಇಂಥ ಒಬ್ಬ ವ್ಯಕ್ತಿ ಇವ್ರು ಏನು ಅಭಿಮಾನ್ಯು ಕರ್ಣ ಅಂತ ಹೇಳೋದನ್ನ ಅದನ್ನ ಮಂಜುನಾಥ್ ಹೇಳಿದ್ರೆ ಅದು ಸೂಟ್ ಆಗುತ್ತೆ ಹೊರತು ಡಿ ಕೆ ಶಿವಕುಮಾರ್ಗೂ ಡಿ ಕೆ ಸುರೇಶ್ ಆ ವರ್ಡು, ಆ ಧರ್ಮರಾಯ ಅನ್ನೋ ಒಂದು ವರ್ಡ್ ಬೇಕಾದ್ರೂ ನಾವು ಡಾಕ್ಟರ್ ಮಂಜುನಾಥ್ ಕೇಳ್ಬೋದು. ಅಂತ ಒಬ್ಬ ವ್ಯಕ್ತಿ ಸಿಕ್ಕಿದಾಗ
ಹಾಸನದ ಪ್ರಜ್ವಲ್ ರೇವಣ್ಣನಿಗೆ ಯಾವ ಅಲ್ಲ ಕ್ಯಾರೆಕ್ಟರ್ ಸರ್, ಮಾಡ್ತೀರಿ ಹಾಸನದ ಹೇಳಿ ಬಗ್ಗೆ ಸರ್? ನಾನು ಕೇಳ್ತೀನಿ, ಅಲ್ಲಲ್ಲ, ಡೆಫಿನೆಟ್ಲಿ ಇವ್ರು- ಹಾಸನದ ಬಗ್ಗೆ ಕೇಳಬೇಕು. ಆದ್ರೆ ಇಲ್ಲಿ ತುಂಬಾ ಲೈಟ್ ಆಗಿ ತಗೊಂಡ್ರೆ ಡಾಕ್ಟರ್ ಮಂಜುನಾಥ್ ಅವರನ್ನ ಅಂತ. ಖಂಡಿತ ನಾವೇನು ಲೈಟಾಗಿ ತಗೊಂಡಿಲ್ಲ. ಈ ಹೋರಾಟ ಏನಿದೆ, ನಾನು ಒಪ್ಕೊಳ್ತೀನಿ ಡಿ ಕೆ ಸುರೇಶ್ ಅವರು ಸೋತಿದ್ದಾರೆ, ಆದ್ರೆ ಈ ಸೋಲು ವಿರೋಚಿತವಾದ ಹೋರಾಟದ ಸೋಲು. ಓಕೆ, ಈ ಸೋಲು ವೀರೋಚಿತವಾದ ಹೋರಾಟ. ವೀರೋಚಿತ ಹೋರಾಟ ಅಂತ ಹೇಳ್ತೀರಿ. ಅಂತರ 1,80,000ಕ್ಕೂ ಹೆಚ್ಚು. ಈಗ- ಹೇಗೆ ಸರ್? ಈಗ 5,000 10,000 ನಿರೀಕ್ಷೆ ಇದ್ದಿದ್ದು ಟಕ್ಕರ್ನ ಫೈಟ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ. ಇಂಥದ್ದೊಂದು ನಿರೀಕ್ಷೆ ಇತ್ತು, ಅದಾಗ್ಲೇ ಇಲ್ಲ. 1,80,000 ವಿರೋಚಿತ ಸೋಲು ಹೆಂಗಾಗುತ್ತೆ ಅಂತ ಮೋದಿ ಹೇಳಿ. ದುಡ್ಡು, ಅಪಪ್ರಚಾರ, ಮಾಧ್ಯಮಗಳ ಸಹಾಯ, IT, ED, CBI ನಮ್ಮ ಚುನಾವಣೆಯಲ್ಲಿ ನಾವು ಮಾಡೋದಕ್ಕೆ ನಮ್ಮ ಕೈಗಳನ್ನ ಕಟ್ಟಾಕಿ ನಮ್ಮ ಹಣದ ಸೀಸ್ ಮಾಡಿದ್ರು. ಸರ್, ಇದನ್ನೆಲ್ಲ ಯೂಸ್ ಮಾಡ್ಕೊಂಡ್ರು ಜನ ಡಿ ಕೆ ಇದ್ರಲ್ವಾ? ಶಿವಕುಮಾರ್ ಓಟ್ ಅವರು ಜನ ಅಲ್ವಾ? ಹೌದಮ್ಮ, ಎಷ್ಟೋ ದಿನ ಅದೇ ಜನ ಯಾವ್ದ್ರಿಂದ ಬೆಂಗಳೂರು ಓಟ್ ಗ್ರಾಮಾಂತರ ಹಾಕ್ತಾರೆ ಹೇಳಿ ಕ್ಷೇತ್ರದಲ್ಲಿ ನೋಡೋಣ. ಪ್ರಚಾರ ಮಾಡಿದ್ರು ಡಿ ಕೆ ಶಿವಕುಮಾರ್. ನಿಮಿಷ, ಜನ ತುಂಬಾ ಯಾವ್ದ್ರಿಂದ ಓಟ್ ಹಾಕ್ತಾರೆ ಹೇಳಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.